ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮಹಾಗಣಪತಿ ಸ್ಟೋನ್ ಕ್ರಷರ್ ಮೇಲೆ ಐಟಿ ದಾಳಿ ಆಗಿದೆ. ಕಾರ್ಕಳದ ನಿಟ್ಟೆಯಲ್ಲಿದೆ ಈ ಮಹಾಗಣಪತಿ ಸ್ಟೋನ್ ಕ್ರಷರ್. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಐಟಿ ಅಧಿಕಾರಿಗಳ ರೇಡ್ ಆಗಿರೋದು. ಮಹಾಗಣಪತಿ ಸ್ಟೋನ್ ಕ್ರಷರ್ ಮೇಲೆ ಐಟಿ ದಾಳಿ ನಡೆದಿದೆ. ಕಾರ್ಕಳದಲ್ಲಿ ನಿಟ್ಟೆ ಅನ್ನುವಂಥ ಊರಿದೆ. ಆ ನಿಟ್ಟೆಯಲ್ಲಿ ಮಹಾಗಣಪತಿ ಸ್ಟೋನ್ ಕ್ರಷರ್ ಅನ್ನುವಂಥ ಸಂಸ್ಥೆ ಇದೆ. ಆ ಕ್ರಷರ್ನಲ್ಲಿನ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಿದೆ. ಮಾಲೀಕ ದಿನೇಶ್ ಶೆಟ್ಟಿ ಅಲಿಯಾಸ್ ಜೀತು ಶೆಟ್ಟಿಯನ್ನು ವಶಕ್ಕೆ ಪಡೆದಿದ್ದಾರೆ. ಕಾರ್ಕಳ ಸ್ಟೇಟ್ ಬ್ಯಾಂಕ್ ಬಳಿಯ ಫ್ಲಾಟ್ ಮೇಲೂ ಕೂಡ ದಾಳಿಯಾಗಿದೆ. ಸತತ 4 ಗಂಟೆಗಳಿಂದ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಅಕ್ರಮ ಗಣಿಗಾರಿಕೆ ಮಾಡಿರೋ ಆರೋಪ, ಅಕ್ರಮ ವ್ಯವಹಾರ ನಡೆಸಿರುವಂಥ ಶಂಕೆ ಇವೆಲ್ಲವೂ ಕೂಡ ವ್ಯಕ್ತ ಆಗಿರೋ ಹಿನ್ನೆಲೆಯಲ್ಲಿ ದಾಳಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಜೀತು ಶೆಟ್ಟಿ, ದಿನೇಶ್ ಶೆಟ್ಟಿ ಅಲಿಯಾಸ್ ಜೀತು ಶೆಟ್ಟಿ ಮಹಾಗಣಪತಿ ಸ್ಟೋನ್ ಕ್ರಷರ್ನ ಮಾಲೀಕರು, ಅವರನ್ನು ಕೂಡ ಈಗ ವಶಕ್ಕೆ ಪಡೆದು ಹಲವು ವಿಚಾರಣೆಗಳನ್ನು ಮಾಡಲಾಗ್ತಾ ಇದೆ. ಸಂಪತ್ ನಾಯ್ಕ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸಂಪತ್ ನಾಯ್ಕ್, ಐಟಿ ರೇಡ್ ಆಗುತ್ತೆ ಅಂತಂದ್ರೆ ತೆರಿಗೆ ಕಳ್ಳತನ ಆಗಿದೆ ಅಥವಾ ಅಕ್ರಮ ವ್ಯವಹಾರ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಏನು ಅಕ್ರಮ ವ್ಯವಹಾರ, ಏನು ಆರೋಪ ಇದೆ ಈ ವ್ಯಕ್ತಿ ಮೇಲೆ ಸಂಪತ್? ಈಗಾಗಲೇ ಈ ಜೀತು ಶೆಟ್ಟಿ ಆಲಿಯಾಸ್ ದಿನೇಶ್ ಶೆಟ್ಟಿ ಮೇಲೆ ಹಲವಾರು ಸಾಕಷ್ಟು ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ, ಅಂದ್ರೆ ಅಕ್ರಮ ಗಣಿಗಾರಿಕೆ ವ್ಯವಹಾರಗಳು ನಡೆದ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿ ದಾಳಿ ನಡೆಸಿರುವಂತದ್ದು ತಿಳಿದು ಬಂದಿರುವಂತದ್ದು. ಈಗಾಗಲೇ ಬೆಳಗ್ಗೆ 3 ತಂಡಗಳು, ಅಂದ್ರೆ ಒಂದು ಮೈಸೂರು, ಒಂದು ಮಂಗಳೂರು, ಆಮೇಲೆ ಬೆಂಗಳೂರಿನಿಂದ ತಂಡಗಳು ಆಗಮಿಸಿ ಬೆಳ್ಳಂಬೆಳಗ್ಗೆ ಅವರ ಮನೆಗೆ ಹಾಗೂ ಅವರ ಕೋರೆ ಅಂದ್ರೆ ನಿಟ್ಟೆಯಲ್ಲಿರುವ ಮಹಾಗಣಪತಿ ಕ್ರಷರ್ಗೆ ತೆರಳಿ ಅಲ್ಲಿ ಈಗಾಗಲೇ ವಿಚಾರಣೆ ನಡೆಸಿರುವಂತದ್ದು. ಈಗಾಗಲೇ ಅವರನ್ನು ಐಟಿ ಅಧಿಕಾರಿಗಳು ಲಾಕ್ ಮಾಡಿ ಅವರ ಯಾವ ರೀತಿಯಲ್ಲಿ ಏನು ವ್ಯವಹಾರಗಳು ಮಾಡಿದ್ದಾರೆ, ಯಾವ ರೀತಿ ವ್ಯವಹಾರಗಳು ಮಾಡ್ತಿದ್ರು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನೀಡುವಂತೆ ಹಾಗೂ ಇಲ್ಲಿ ಅವರ ಕೋರೆಯ ಜಾಗಕ್ಕೆ ತೆರಳಿ ಅಲ್ಲಿಯೂ ಸಿಬ್ಬಂದಿಗಳು ವಿಚಾರಣೆ ನಡೆಸಿದ್ದಾರೆ. ಇಲ್ಲಿಂದ ಕೋರೆಯಲ್ಲಿ ಎಷ್ಟು ಯೂನಿಟ್ಗಳು ಜಲ್ಲಿಗಳು ಹೋಗ್ತಿತ್ತು ಮತ್ತೆ ಯಾರಿಗೆ ಕೊಡ್ತಾ ಇದ್ದು, ಅದು ಯಾವ ರೀತಿ ಹೋಗ್ತಾ ಇತ್ತು ಅನ್ನುವ ಮಾಹಿತಿಗಳು ಕಲೆ ಆಗ್ತಿರುವಂತದ್ದು. ಪ್ರಣವ್.